ಉದಾಸೀನರಾದಂತ ಎಲ್ಲ ಇರುವಂತಗಳಲ್ಲಿ ತಮ್ಮೆಲ್ಲರಲ್ಲಿಯೂ ನಾನು ವಂದನೆ ಸುಖ ಸ್ವರೂಪರೇ ರಾಮನವಮಿಯ ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿವರೆಗೂ ಸಾಕಷ್ಟು ನಮ್ಮ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿಕೊಂಡಂತ ವಿಚಾರಗಳನ್ನು ತಾವೆಲ್ಲ ಕೇಳಿ ತಪ್ಪು ತಿಳುವಳಿಕೆ ಅಭ್ಯಾಸವನ್ನ ದೂರ ಮಾಡ್ಕೊಂಡಂತ ವಿಚಾರ. ಯಾಕಂದ್ರೆ ಆ ಅಭ್ಯಾಸದಿಂದ ದುಃಖ ಆಗೈತಿ. ನಮಗೆ ಅಭ್ಯಾಸ ಹೋತಂದ್ರ ನಮಗ್ ಸುಖ ಆಯ್ತು. ಆ ಅಭ್ಯಾಸವನ್ನು ಕಳ್ಕೋಬೇಕಾಯ್ತು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಆ ತಪ್ಪು ತಿಳುವಳಿಕೆನೆಲ್ಲ ದೂರ ಮಾಡ್ಕೋಬೇಕಾಯ್ತು. ಬರೀ ಆಹಾರ, ನಿದ್ರಾ, ಭಯ, ಮೈಥುನ ಇವ 4 ಕ್ರಿಯೆಗಳಿಗೆ ಈ ಶರೀರವನ್ನು ವ್ಯರ್ಥ ಕಳಿಲ್ಲ. ನನ್ನ ಏನು ಅಂತರಂಗದಲ್ಲಿ ದೋಷ ಐತಲ್ಲ ಅವನ್ನ ಕಳ್ಕೊಳೋ ಸಲುವಾಗಿ ನಾವು ಪ್ರಯತ್ನ ಮಾಡ್ಬೇಕು. ನಾವು ಏನ್ ಮಾಡ್ತೇವೆ ಇವತ್ತು? ಬರೀ ಈ 4 ಕ್ರಿಯೆಗಾಗಿ ಜನ್ಮವನ್ನ ವ್ಯರ್ಥ ಕಳೆಯಾಕತ್ತೇವೆ. ಅಲ್ಲಿ ಈ 4 ಕ್ರಿಯೆಗಾಗಿ ಜನ್ಮವನ್ನು ಕಳೆದ್ರು ಚಿಂತೆ ಹತ್ತಿಲ್ಲ ಅವಕ್ಕೆ. ನಮಗೇನ್ ಹತ್ತೈತಿ? ಚಿಂತೆ ಹತ್ತೈತಿ. ಅನ್ನದ ಸೌಲಭ್ಯ ಇತ್ತಂದ್ರೆ ವಸ್ತ್ರ ಒಡವೆದ ಕೊರತೆ, ಅದ್ರ ಚಿಂತೆ. ಅದು ಇತ್ತು, ಮಕ್ಕಳು ಮರಿ ಚಿಂತೆ. ಅದು ಹೋಯ್ತಂದ್ರೆ ಮುಂದೆ ಮರಿಮಕ್ಳು ಗಿರ್ಮಕ್ಳು ಚಿಂತೆ. ಈ ಚಿಂತೆ ಒಳಗ ಕಾಲ ಹೊಂಟ್ಬಿಟ್ಟೈತಿ ನಮ್ದು. ಆ ಚಿಂತೆಯನ್ನ ದೂರ ಮಾಡ್ಕೊಂಡು ನಾ ಎಂದಿದ್ದೇನೋ ಸುಖದಿಂದ ಅನ್ನುವಂತ ವಿಚಾರ ಹೊಳದೈತೇನ? ಎಂದಿರ್ಪೇನೋ ನಿಜ ಸುಖದಲ್ಲಿ ಬಹುದ್ವಂದ್ವಗಳನ್ನೆಲ್ಲ ಕಳೆದು ಉಳಿದು ಎಂದಿದ್ದೇನಪ್ಪ ಅನ್ನುವಂತ ಉತ್ಕಟ ಇಚ್ಛೆ, ಮುಮುಕ್ಷತ್ವ ನಮಗ್ ಬಂದೈತೇನು? ಅದನ್ನು ಉದಯ ಮಾಡ್ಕೊಳಕ ಇಂತ ವಿಚಾರಗಳು. ಮುಮುಕ್ಷತ್ವವನ್ನು ಉದಯ ಮಾಡ್ಕೊಂಡಾಕ, ಮುಮುಕ್ಷತ್ವ ಉದಯ ಮಾಡ್ಕೊಂಡ್ವಿ ಅಂದ್ರೆ ನನ್ನನ್ನ ನಾ ತಿಳ್ಕೊಳ್ಳೋದು ಏನ್ ದೊಡ್ಡ ಮಾತಿಲ್ಲ. ಮುಮುಕ್ಷತ್ವದ ಉದಯ ಇಲ್ಲಕ್ಕೆ ನನ್ನನ್ನ ನಾ ತಿಳ್ಕೊಂಡಾಕ ಆಗಲ್ದು. ಇದ್ರೊಳಗ ಸುಖ ಆಯ್ತಂತ ಬೆನ್ನ ಹತ್ತಿ ಬಿಟ್ಟೇನಿ. ಸುಖ ಅನ್ನೋದು ಹೊರಗಿರುವ ವಸ್ತು ಅಂತ ತಿಳ್ಕೊಂಡ್ಬಿಟ್ಟೇನೆ. ಹೊರಗೆ ಸಾಮಾನ್ಯೊಳಗ ಸುಖ ಆಯ್ತಂತ ತಿಳ್ಕೊಂಡ್ಬಿಟ್ಟೇನಿ. ಆ ಸಾಮಾನ್ ತಂದು ಸಂಗ್ರಹ ಮಾಡಿಕೊಂಡು ಸುಖ ಹೊಂದ್ಬೇಕಂತ ಪ್ರಯತ್ನ ಮಾಡಾಕತ್ತೀನಿ. ಸುಖ ಸಿಗವಲ್ಲ. ಯಾಕಂದ್ರೆ ಅದ್ರಾಗಿದ್ದ ಸಿಗ್ತಿತ್ತು. ಇಲ್ಲಿ ಸಿಗಲ್ ವಸ್ತುಗಳನ್ನ ಪ್ಯಾಟಿಗೆ ಹೋಗಿ ತರ್ತೀನಿ. ಇಲ್ಲಿ ಸಾಮಾನ್ ಸಿಗಲ್ದು ಇನ್ನೊಂದು ಊರಾಗ ಹೋಗಿ ತಗೊಂಡ್ ಬರ್ತೀನಿ. ಅದರಿಂದ ಸುಖ ಐತಂತ ಭಾವಿಸ್ಕೊಂಡು ಅವನ್ನೆಲ್ಲ ತಂದು ಇಟ್ಕೊಂತೀನಿ. ಅವನ್ ತರಕ್ ಎಷ್ಟು ಕಷ್ಟ ಪಡ್ತೀನಿ ನಮಗ್ ಗೊತ್ತಿಲ್ಲ. ಅಷ್ಟು ಕಷ್ಟಪಟ್ಟು ತಂದ ಮೇಲೆ ಸುಖ ಸಿಕ್ತನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಸುಖ ಆ ವಸ್ತುವನ್ನ ಅವಲಂಬನೆ ಆಗಿಲ್ಲದ. ಸುಖ ತನ್ನನ್ನ ಅವಲಂಬಿಸ್ಕೊಂಡೈತಿ. ಅದಕ್ಕೆ ಅವ್ರು ಹೇಳಿದ್ರು ತಾನೇ ತಗೊಳ್ಳು ಅಂತ ಹೇಳಿದ್ರು. ಹೊರಗಲ್ಲ. ಹೊರಗಿರುವ ವಸ್ತು ಆಗಿದ್ರ ಅದು ಹೊರಗಿರುವ ಸಾಮಾನ್ಯದೊಳಗೆ ಇರ್ತಿತ್ತದು. ಹೊರಗಿರುವ ವಸ್ತು ಅಲ್ಲದ, ನಿನ್ನೊಳಗೆ ಐತದ. ನೀನ ಆ ವಸ್ತು ಅದಿ. ಅದನ್ನ ತಿಳ್ಕೊ. ಸುಮ್ನೆ ಯಾಕೆ ಕಾಲ ಹರಣ ಮಾಡ್ತೀವಿ? ನಾವ್ ಏನ್ ಮಾಡಾಯ್ತೇವು? ಸುಮ್ನೆ ಅದನ್ನ ಮಾಡಾಯ್ತೇವು. ಆ ಅಭ್ಯಾಸವನ್ನ ಕಳ್ಕೋಬೇಕಾಯ್ತು. ಈ ಶರೀರ ಭಾವ, ಈ ಶರೀರದ ಭಾವವನ್ನು ಇಟ್ಕೊಂಡೇವಲ್ಲ, ಇದನ್ನ ಮೊದ್ಲೇ ಕಳ್ಕೋಬೇಕಾಯ್ತು. ಇದನ್ನ ಮೊದ್ಲೇ ಅಜ್ಞಾನ. ಶರೀರ ತಾನಂತ ತಿಳ್ಕೊಂಡದ ಮೊದ್ಲೇ ಅಜ್ಞಾನ. ಇದರಿಂದ ಏನಾಗೈತಿ? ಭಯ ಆಗೈತಿ. ಇದರಿಂದ ರಾಗದ್ವೇಷಗಳು, ಇನ್ನೊಬ್ರು ಕೂಡ ವೈರತ್ವ ಇರಕ್ಕೆ, ಈ ಶರೀರ ನಾನಂತ ತಿಳ್ಕೊಂಡಿದ್ದಕ್ಕೆ, ಆಶೆ ಆಮಿಷಗಳು ಎದಕ್ಕೆ? ಈ ಶರೀರ ನಾನಂತ ತಿಳ್ಕೊಂಡಿದ್ದಕ್ಕೆ. ಭಯ ಎದಕ್ಕೆ? ಈ ಶರೀರ ನಾನಂತ ತಿಳ್ಕೊಂಡಿದ್ದಕ್ಕೆ. ಇದನ್ನ ಕಳ್ಕೊಂಡಾಗ ನಾನು ಸುಖ ರೂಪಿ ಇದೀನಿ. ಈ ಶರೀರ ಭಾವವನ್ನು ಬಿಟ್ಟಾಗ ನಾನು ಆರಾಮದೀನಿ. ಅದನ್ನ ತಿಳ್ಕೊಂಡಾಗ ಬಂದಂತ ಈ ಶರೀರವನ್ನ ಎದಕ್ಕೆ ಕಳೆಯಾಗ್ತೀನಿ? ನರಜನ್ಮದಿಂದ ಏಳದೊಳ ಮಿಗಿಲುಂಟೆ ಅಂತ ಅವ್ರು ಹೇಳಿದ್ರೆ ನಾವು ಏನಂತ ತಿಳ್ಕೊಂಡೆವು? ಇದನ್ನ ಮಿಗಿಲು ಅಂತ ತಿಳ್ಕೊಂಡು ನಾವು ಯದ್ವಾ ತದ್ವಾ ಉಪಯೋಗ ಮಾಡಾಕತ್ತೇವೆ. ಸಾಕಷ್ಟು ಓದೇವು, ಕೇಳೇವು, ಎಲ್ಲ ಮೈ ಒಳಗಿರುವುದನ್ನ ಎಲ್ಲ ಸಾಧಿಸೀನಿ. ಆದ್ರೂ ಕೂಡ ಸುಖ ಇಲ್ಲ.
ಎಷ್ಟು ಪದವಿಗಳನ್ನ ಪಡೆದೇನಿ, ಸುಖ ಹೊಂದಬೇಕಂತನ ಪಡೆದೇನಿ. ಅವನ್ನೆಲ್ಲ ಪದವಿ, ಗೌರವಗಳನ್ನ, ಅಂತಸ್ತು, ಆಸ್ತಿಗಳನ್ನ ಎದ್ರ ಸಲುವಾಗಿ ಪಡೆದೇನಿ ಅಂದ್ರ ಸುಖ ಒಂದು ಸಲುವಾಗಿನ ಪಡೆದೇನಿ. ಆ ಪಡೆದ ಸುಖ ಸಿಕ್ತನ ಅಂತ ಕೇಳಿದ್ರ ಎಲ್ಲೈತ್ರಿ ಸುಖ? ಬರೇ ತೇಕುದಾತು, ಇನ್ನ ಸುಖನ ಸಿಗಲ್ಲು ಅಂತಾರ. ಯಾಕಂದ್ರೆ ಸುಖ ತನ್ನನ್ನು ಅವಲಂಬಿಸ್ಕೊಂಡಿರ್ತದ. ನಾವು ವಿಷಯಾದಿ ವಸ್ತುಗಳನ್ನ ಅವಲಂಬಿಸ್ಕೊಂಡು ಸುಖ ಹೊಂದ್ಬೇಕಂತ ಅಂತೇವೆ. ಅದಕ್ಕೆ ಅದನ್ನು ಹೇಳಿದ್ರೆ ನೀ ಇದ್ರೊಳಗೆ ಇರ್ತದ, ಹೊರಗೆ ಹುಡುಕ್ಬೇಡ. ನೀ ಹೊರಗೆ ಹುಡುಕಿದೆ ಅಂದ್ರೆ ಧನ್ಯ ಬೇಸರಿಕೆನ ಐತಿ. ಅದಕ್ಕೆ ಹೊರಗೆ ಹುಡುಕುವಂತ ಕೆಲಸವನ್ನು ಬಿಟ್ಟು ನಿನ್ನೊಳಗ ಹುಡುಕುವಂತ ನೀನು ಅದಕ್ಕೆ ವಿಚಾರ ಮಾಡುವುದು. ನನ್ನ ಒಳಗ ಹುಡುಕ್ಬೇಕಾಗೈತಿ ಇದನ್ನ. ಈ ತನು ಬಾಯವನ್ನೆಲ್ಲ ಅರಿಯುತ್ತ ನನ್ನ ಮಾತುಗಳನ್ನು ಮೀರಿರುವುದರಿಂದ ಅನಿತು ಇನಿತು ಎಂದು ಊಹಿಸಬಾರದಿರುವುದರಿಂದ ಇದನ್ನ ನನ್ನೊಳಗೆ ಈ ಶರೀರ ಭಾವನೆ ಬಿಡಬೇಕಾಗೈತಿ. ಮನಸ್ಸು, ಇಂದ್ರಿಯಗಳ, ಈ ಜ್ಞಾನೇಂದ್ರಿಯಗಳ ಇದನ್ನ ಬಿಡಬೇಕಾಗೈತಿ. ಬಿಟ್ಟು ಅಷ್ಟೈತಿ ಇಷ್ಟೈತಿ ಅಂತ ಯಾವ ಊಹೆನೂ ಮಾಡಂಗಿಲ್ಲ. ಸುಮ್ಮನೆ ಇದ್ರ ಅದು ಅನುಭವಕ್ಕೆ ಬರ್ತೈತಿ. ಸುಮ್ಮನೆ ಇರೋದಂದ್ರೆ ಬಹಳ ಕಠಿಣ ಆಗೈತಿ. ಸುಮ್ಮನೆ ಇರಪ್ಪ ಅಂತಂದ್ರ ಇರಾಕ್ ಆಗುದಿಲ್ರಿ ಅಂತ. ಯಾಕಂದ್ರೆ ರೂಢಿ ಆಗ್ಬಿಟ್ಟೈತಿ ನಮಗದ. ಏನಾರ ಮಾಡೋದ್ರಾಗ ಸತ್ಯ ಐತಿ, ಏನಾರ ಮಾಡೋದ್ರಾಗ ಸುಖ ಐತಿ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಏನು ಮಾಡಲ್ಲ ಇಲ್ದಾಗ ಸುಖ ಐತಿ ನಿನಗೆ. ನಿದ್ರಿ ಒಳಗೆ ಯಾಕೆ ಸುಖ ಐತಿ ಅಂತಂದ್ರೆ ಏನು ಮಾಡಿಲ್ಲ ಅಲ್ಲಿ, ಅದಕ್ಕೆ ಆರಾಮದಿ. ಹಂಗೆ ಎಚ್ಚರಿಕೆ ಒಳಗೆ ತಿಳ್ಕೊಂಡು ಇದನ್ನ ಏನು ಮಾಡದೆ ಇರು, ಅವಾಗ ನೀವು ಸುಖ ಐತಿ. ನಾವು ಇದನ್ನ ಹಂಗ ಮಾಡೋದ್ರಾಗ ಸುಖ ಆಯ್ತಂತ ಮಾಡಕ್ ಹೊಂಟೇವ್. ಹಂಗ ಏನೇನೋ ಮಾಡ್ಕೊಂತ ಏನಾರ ಮಾಡ್ಕೊಂತ ಹೋಗಿ ನಿದ್ರಾ ಅವಸ್ಥೆಯನ್ನು ಕಡಿಮೆ ಮಾಡ್ಕೊಂಡೇವ್ ನಾವು. ನಿದ್ರಾ ಆಯುಷ್ಯ ಕಡಿಮೆ ಆದದ್ದಕ್ಕೆ ಆಯುಷ್ಯ ಕಡಿಮೆ ಆಗೈತಿ. ನಿದ್ರಾ ಆಯುಷ್ಯ, ನಿದ್ರೆ ಏನ್ ಮಾಡ್ತೈತಿ, ಆಯುಷ್ಯ ಇದ್ದಕ್ಕಿದ್ದಂಗೆ ಮಾಡ್ತೈತಿ. ಎಷ್ಟು ಜೀವಿತ ಅವಧಿ ಇರ್ಬೇಕು ಅಷ್ಟು ಇರ್ತೈತಿ. ನಿದ್ರೆ ಮಾಡ್ಲ ಇಲ್ದಾರ ಆಯುಷ್ಯ ಕ್ಷೀಣಕ್ಕೊಂತ ಹೋಗ್ತೈತಿ. ಪಶು ಪಕ್ಷಿಗಳ ಏನ ಅವ್ರ ಆಯುಷ್ಯ ಕಡಿಮೆ ಆಗ್ಯಾವ ಹೆಂಗ ಅಂದ್ರೆ ವಿಚಾರ ಮಾಡಿ ನೋಡಿದ್ರೆ ಯಾವ ಪಶು ಪಕ್ಷಾದಿಗಳ ಆಯುಷ್ಯ ಕಡಿಮೆ ಆಗಿಲ್ಲ. ಈ ಮಾನವನ ಆಯುಷ್ಯ ಕಡಿಮೆ ಆಗೈತಿ. ಯಾಕಂದ್ರೆ ಇವ್ ನಿದ್ರೆಯನ್ನ ಎಷ್ಟು ಬೇಕೋ ಅಷ್ಟನ್ನ ಮಾಡೋಲ್ಲ. ಏನಾರ ಮಾಡ್ಕೊಂತ ಕಾಲ ಕಳೆಯಕತ್ತಾನ ಸುಖ ಹೊಂದ್ಬೇಕಂತೆ. ಅದಕ್ಕೆ ಆ ಆಯುಷ್ಯ ಅನ್ನೋದು ಮಾಡ್ಬಿಟ್ಟ. ಹಿಂದೆಲ್ಲ ಹೇಳ್ತಿದ್ರು 100 ವರ್ಷ 110 ವರ್ಷ ಇರ್ತಿದ್ರು ಅಂತ. ಈಗ 80 70 ಆದ್ರೂ ದೊಡ್ಡದು. ಇಷ್ಟು ಇರ್ತಾದ್ರು ಹಿಂಗದ. ಯಾಕೆ? ನಿದ್ರಿ ಸರಿಯಾಗಿ ಮಾಡೋಲ್ರಿ. ನಿದ್ರಿ ಸರಿಯಾಗಿ ಮಾಡೋದಿಲ್ಲ. ಯಾಕೆ? ವಿಷಯದ ಹಪಾಪಿ ನಾವು ನಿದ್ದೆ ಮಾಡಾಕ್ ಬಿಡುವಲ್ಲ. ಚಿಂತಿ ಕಡೆಯಾಗ ಚಿಂತೆ ಹತ್ಕೊಂಡ್ ಬಿಟ್ಟೇವ್ ನಾವು. ಅದಕ್ಕೆ ನಮ್ಮ ಆಯುಷ್ಯ ಕಡಿಮೆ ಆಗ್ಯಾವ. ಅದಕ್ಕೆ ನಿದ್ರಾ ಅವಸ್ಥೆಯನ್ನ ಸರಿಯಾಗಿ ಅನುಭವಿಸೋದು. ಯಾವಾಗ ಅನುಭವಿಸಕ್ ಬರ್ತೈತಿ ಅದನ್ನ? ಈ ವಿಷಯದ ಚಿಂತೆ ಕಡಿಮೆ ಆದಾಗ ಅನುಭವಿಸಕ್ ಬರ್ತೈತಿ. ಹಂಗ ಈ ವಿಷಯಗಳ ದೋಷವನ್ನು ಅರ್ಥ ಬಿಟ್ಟಲ್ಲ ನಿನ್ನ ಶಾಶ್ವತವಾದಂತ ಸುಖವನ್ನು ಹೊಂದಕ್ ಸಾಧ್ಯ ಐತಿ. ಅದನ್ನ ಅರ್ಥ, ಅದ್ರೊಳಗಿರುವಂತ ವಿಷಯದ ಒಳಗಿರುವಂತ ದೋಷಗಳನ್ನ ಅರ್ಥ ಬಿಟ್ಟಂದ್ರೆ ನೀನ್ ಶಾಶ್ವತವಾದಂತ ಸುಖಿ. ಅದ ಪರಮಾನಂದ ಸ್ಥಿತಿ, ಅದ ಮುಕ್ತ ಸ್ಥಿತಿ. ಅದನ್ನ ಒಂದು ಸಲುವಾಗಿದ್ದನ ಬಂದದ್ದು. ಇದನ್ನ ಎದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದನ್ನ ಮೇಳೈಸಿದ್ದ ಇದ್ರಾಗ ಹೊಂಟತಿ ಜೀವನ. ಏನೇನ್ ಕಂಡಿನಿ ಇದ್ರೊಳಗೆ? ಬರೇ ಸಂಸಾರದೊಳಗೆ ಗಂಡಾಗುಂಡಿ, ಮತ್ತೇನು ಇಲ್ಲ. ತಪ್ಪು ತಿಳುವಳಿಕೆ ಒಳಗ ಸುಖ ಎಲ್ಲೈತಿ, ತಪ್ಪು ತಿಳುವಳಿಕೆ ಒಳಗ ಐತಂತ ಭಾವನೆ ಮಾಡ್ಕೊಂಡು ಹೊಂಟೀನಿ ನೀನು. ಆ ತಪ್ಪು ತಿಳುವಳಿಕೆಯನ್ನ, ಅಭ್ಯಾಸವನ್ನ ಕಳ್ಕೋ. ಈಗ ಅದನ್ನ ಕಳಿಯುವಂಥದ್ದು ಅಧ್ಯಾತ್ಮ.
ಅಂದ್ರೆ ತನ್ನ ತಿಳುವಳಿಕೆಯನ್ನು ಮಾಡ್ಕೊಳೋದು ಅಧ್ಯಾತ್ಮ. ತಾನು ಏನದನ ತ್ರಿಕಾಲಬಾಧಿತ ವಸ್ತು, ಎಲ್ಲದಕ್ಕೂ ಸಾಕ್ಷಿಯಾದಂತ ಯಾವುದೇ ಗುಣವಿಲ್ಲದ ಸತ್ವ ರಜೋ ತಮೋ ಗುಣವಿಲ್ಲವಂತ ಏಕವಾಗಿರುವಂತ ಅದು ನಿನ್ನ ನಿಜ ಸ್ಥಿತಿ. ಅದನ್ನ ನೀನು ಅನುಭವಿಸ, ಅದನ್ನ ಕಳ್ಕೊ ನಿನ್ನೊಳಗೆ, ಅವಾಗ ಸುಖ ಐತಿ. ಅದನ್ನ ಬಿಟ್ಬಿಟ್ಟು ಹೊರಗೆ ಏನೇನೋ ಭಾವಿಸ್ಕೊಂತ ಹೊಂಟಿಯಲ್ಲ, ಸುಖ ಅನ್ನೋದು ಹೊರಗೆ ಐತಂತ ಭಾವಿಸ್ಕೊಂತ ಹೊಂಟಿ. ಭಾವನೆ ಒಳಗ ಸುಖ ಇಲ್ಲ. ಭಾವನೆಗಳನ್ನೆಲ್ಲ ಕಳ್ಕೊಂಡಾಗ ಸುಖ ಐತಿ. ಶೂನ್ಯನಾದಾಗ ಸುಖ ಐತಿ. ಆ ಶೂನ್ಯನಾಗಕ್ಕೆ ಪ್ರಯತ್ನ ಮಾಡ. ಬರೇ ಶೂನ್ಯ ಪೀಠ ಅನ್ಕೊಂತ ಕುಂತೀವಿ. ಹೌದಲ್? ಏನ್ ಮಾಡಾಗತ್ತೆ ವಿಚಾರ ಮಾಡ್ಯವಣ. ಶೂನ್ಯನಾದಾಗ ಅಲ್ಲೇ ತನ್ನ ನಿಜ ಸ್ಥಿತಿ ಎಲ್ಲಾ ವಿಷಯದ ತಾಕಲಾಟಗಳಿಂದ ದೂರ ಆದಾಗ ಶರೀರ ಭಾವವನ್ನು ಮೀರಿ ನಿಂತಾಗ, ಅದನ್ನ ಮೀರಿ ನಿಲ್ಲಬೇಕಾಗಿತ್ತು ನಾವು. ಅದಕ್ಕಾಗಿ ಅನುಭವಗಳಿಗೆ ಹೇಳಿದಂತ ವಿಚಾರಗಳನ್ನ ಮೆಲಕ್ ಹಾಕ್ಬೇಕಾಗೈತಿ. ಇದನ್ನ ಬರೇ ಹಂಗೆ ನಾವು ಕೇಳಿ ಬಿಟ್ಟು ಬಿಡ್ತೇವೋ ಅದು ಅಜೀರ್ಣಕ್ಕೈತಿ. ಕೇಳಿ ಬಿಟ್ಟು ಬಿಡ್ತೇವೋ ಅದನ್ನ ಸರಿಯಾಗಿ ಮೆಲಕ್ ಹಾಕುವುದಿಲ್ಲ. ಅದಕ್ಕೆ ಅದು ಅಜೀರ್ಣಕ್ಕೈತಿ. ಅದಕ್ಕೆ ಗಟ್ಟಿ ಉಳಿಯುದಿಲ್ಲ. ಅದು ರಕ್ತ ಆಗ್ಬೇಕಂದ್ರೆ, ಅದು ಸಿದ್ಧಿಸ್ಬೇಕಂದ್ರೆ, ಶಕ್ತಿ ಬರ್ಬೇಕಂದ್ರೆ ಅದನ್ನ ಮತ್ತೆ ಮೆಲಕ್ ಹಾಕ್ಬೇಕು ನಾವು. ಬರೇ ಮೇದ್ ಹಂಗ ಬಿಡುದಿಲ್ಲವ, ಗಬ ತಿಂತಾವ. ತಿಂದ ಹಂಗ ಮತ್ ಬಿಡುದಿಲ್ಲವು, ಮತ್ ಮೆಲಕ್ ಹಾಕ್ತಾವ. ದನಗಳ ಹಂಗ ನಾವು ಮೆಲಕ್ ಹಾಕ್ಬೇಕಾಗಿ ಹೇಳಿದ್ದನ್ನು ಮತ್ ಮೆಲಕ್ ಹಾಕಿದಾಗ ಅದು ಗಟ್ಟಿ ಆಕೈತಿ. ಶ್ರವಣ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡ್ತೈತಿ. ಅದಕ್ಕೆ ಶ್ರವಣಕ್ಕೆ ಒತ್ತು ಕೊಟ್ರು. ನೀ ದೇಹ ಅಲ್ಲ, ನೀನು ಪರಮನ ಅವಿ ಅನ್ನುವಂತ ಭಾವವನ್ನ ಗಟ್ಟಿಗೊಳಿಸ್ತೈತ. ಈ ದೇಹಾತ್ಮ ಭಾವವನ್ನ ದೂರ ಮಾಡಿ ನಾ ಆತ್ಮನ ಇದ್ದೇನೆ, ದೇಹ ನಾನಲ್ಲ. ದೇಹ ನಾನಂದಾಗ ಈ ಕಾಮ ಕ್ರೋಧಾದಿಗಳ ಕಾಟ ಐತಿ. ಈ ದೇಹ ನಾನಂದಾಗ ಆರಾಮದೇನ. ಅದ್ರ ಯಾವ ಕಾಟನೂ ಇಲ್ಲ. ನಿದ್ರೆ ಒಳಗೆ ಯಾವ ಕಾಮನ್ ಬಂದು ಕಾಡಿಲ್ಲ. ಅಲ್ಲಿ ಆರಾಮಾದಿ. ಎಚ್ಚರಿಕೆ ಒಳಗೆ ಬಂದ ಕೂಡಲೇ ಕಾಮನ್ ಕಾಟ ಜೋರ ಆಗ್ತದೆ. ಯಾಕಂದ್ರ ವಿಷಾದಿಗಳಲ್ಲಿ ಸುಖ ಬುದ್ಧಿಯನ್ನು ಇಟ್ಕೊಂಡು ಅದಕ್ಕೆ ಕಾಡಕತ್ತು. ಅದರ ಸಲುವಾಗಿ ಇನ್ನೊಬ್ಬರಿಗೆ ದ್ವೇಷ ಮಾಡುದು, ಅಸೂಯೆ, ಲೋಭ ಚಾಲು ಆಯ್ತು. ಅದಕ್ಕೆ ವೈರತ್ವ ಮಾಡುದು. ತನ್ನ ತಿಳಿದ ಮೇಲೆ ಯಾರೊಡನೆ ವೈರತ್ವ, ಯಾರೊಡನೆ ದುಃಖ. ಯಾಕಂದ್ರೆ ನಾ ಅಭೇದ ಸ್ವರೂಪನಾಗೀನಿ. ಎಲ್ಲರಲ್ಲಿರುವಂತದ್ದು ಅರಿವು ಐತಿ. ಅದು ಅಭೇದ ಐತಿ. ಯಾವುದೇ ಭೇದ ಇಲ್ಲ ಅದಕ್ಕೆ. ಇದು ಶರೀರಗಳು ತೋರಿ ಅಡಗುವಂತವು. ಶರೀರ ಶಾಶ್ವತವಾಗಿಲ್ಲ, ಅಶಾಶ್ವತ. ಅದ ಅನಿತ್ಯ ಐತದ. ಅದ್ರೊಳಗಿರುವಂತ ಚೈತನ್ಯ ಯಾವಾಗ್ಲೂ ಐತಿ. ಅದ ನಾನದೀನಿ ಅನ್ನುವಂತ ತಿಳುವಳಿಕೆ ಆಯ್ತಂದ್ರ ಯಾರೊಡನೆ ವೈರತ್ವ ಮಾಡುದಿಲ್ಲ. ಅದನ್ನ ತಿಳಿದಕ್ಕೆ ನಾವು ಎಲ್ಲರೊಡನೆ ವೈರ ಮಾಡ್ಕೊಂತ ದ್ವೇಷಿಸ್ಕೊಂತ ಅವ್ರ ವಿಷಯಗಳನ್ನ ಕಸ್ಕೊಂಡಾಕ ಪ್ರಯತ್ನ ಮಾಡೋದು. ಅತಿಯಾದ ಸಂಗ್ರಹ ಮಾಡೋದು. ಈಗ ಹೇಳಿದ್ರಲ್ಲ, ಅಸ್ಥೇಯ ಅಪರಿಗ್ರಹ ರೊಟ್ಟಿ ಬರ್ಬೇಕಂದ್ರ ನನ್ನನ್ನು ನಾ ತಿಳ್ಕೊಬೇಕಾಗೈತಿ. ಅತಿಯಾದ ಸಂಗ್ರಹ ಮತ್ತು ಇನ್ನೊಬ್ರದ್ದು ಆಶೆ ಮಾಡುದು, ನನ್ನ ಅನ್ನೋದ್ರಾಗ ಇರುದು, ನಾ ಇರ್ಬೇಕಂದ್ರ ನನ್ನನ್ನು ನಾ ತಿಳ್ಕೊಬೇಕಾಗೈತಿ. ಇವು ಮೊದ್ಲೇ ನನ್ನನ್ನ ನಾ ತಿಳಿದ ಮುಖ್ಯ ಕರ್ತವ್ಯ. ನನ್ನನ್ನ ನಾ ತಿಳಿದ ಬೇರೆ ತಿಳ್ಕೊಂತ ನೋಡ್ತೀನಿ, ಬೇರೆದ್ರೊಳಗೆ ಸುಖ ಆಯ್ತಂತ ಭಾವಿಸ್ತೀನಿ. ಅದಕ್ಕೆ ಇವನ್ನ ಉಲ್ಲಂಘನೆ ಮಾಡಿಬಿಟ್ಟೇನೆ. ನೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿಬಿಟ್ಟೇನೆ. ಅದಕ್ಕೆ ನಿನ್ನ ನಿಜವಿದನೆ ತಿಳಿ ಅಂತ ಹೇಳಿ ಸುಮ್ಮನೆ ಯಾಕೆ ಸುಮ್ಮನೆ ಅದನ್ನ ಇದನ್ನ ತಿಳಿಯಾಕ ಹೋಗ್ತೀವಿ. ಅದನ್ನ ಇದನ್ನ ತಿಳಿದ್ರ ಸುಖ ಇಲ್ಲ. ನಿನ್ನನ್ನ ನೀ ತಿಳ್ಕೊಂಡ್ರ ಸುಖ ಐತಿ. ನಿನ್ನನ್ನ ನೀ ಮೊದಲೇ ತಿಳ್ಕೊ. ಅಂದ ನೀ ಶಾಂತ ಸ್ವರೂಪನಾದೇನು ಖಾತ್ರಿ ಆಗುತ್ತೆ. ಅದಕ್ಕೆ ನಮಗೆ ಬೇಕಾಗಿದ್ದು ಏನು ವಿಚಾರ ಬೇಕಾಗ್ಯಾವ. ಈ ಅಭ್ಯಾಸವನ್ನ ಕಳ್ಕೊಂಡಾಕ ವಿಚಾರ ಬೇಕಾಗ್ಯಾವ. ವಿಚಾರಕ್ಕೆ ಒತ್ತು ಕೊಡಬೇಕಾಗೈತಿ. ವಿಚಾರಕ್ಕೆ ಒತ್ತು ಕೊಟ್ಟ ಅನುಭವಗಳು ಹೇಳಿದಂತ ವಿಚಾರಗಳನ್ನ ಪುನಃ ಮೆಲಕ್ ಹಾಕ್ಬೇಕಾಗೈತಿ. ಹೇಳಿದ್ರಲ್ಲ ಒಂದೊಂದು ಮಾತು
ಒಂದೊಂದ ಮಾತ ಎಷ್ಟ್ ಹಿಡ್ಕೊಂಡು ಹೋದಿವ ಅಂದ್ರ ಜನ್ಮದ ಕೊನೆಗೆ ಒಂದ ನೆನಪು ಉಳಿದಿರ್ತಾವ ಸಾಕು. ಒಂದ್ ಮಾತು ಗಟ್ಟಿಯಾಗಿದ್ರ ಸಾಕು. ನಾವು ಮುಕ್ತ ಸ್ಥಿತಿಯನ್ನು ಅನುಭವಿಸಕ ಮುಂದಿನ ಜನ್ಮ ಸಾಧ್ಯ ಐತಿ. ಈಗ ಆಗ್ಲಿಲ್ಲ ಅಂದ್ರೂ ಮುಂದಿನ ಜನ್ಮಕ್ಕೆ ಅದ ಸಿಗುತ್ತೈತಿ. ನಾವು ಬರೀ ಇದ ಸತ್ಯ ಜಗತ್ತ ಸತ್ಯ ತಿಳ್ಕೊಂಡು ಜಗತ್ತಿನೊಳಗೆ ಮಾಡಿದಂತ ಕರ್ಮದಿಂದನೂ ಸುಖ ಅಂತಂದ್ರೆ ಎಷ್ಟು ಜನ್ಮಕ್ಕಾದ್ರೂ ಆಗುದಿಲ್ಲ. ನೀ 100 ಜನ್ಮ ಅಲ್ಲ 1000 ಜನ್ಮ ಎತ್ತಿ ಬಂದ್ರೂ ಆಗುದಿಲ್ಲ. ಜಗತ್ತು ಸತ್ಯ, ಜಗತ್ತಿನಲ್ಲಿ ಮಾಡ್ತಕ್ಕಂಥ ಕರ್ಮದಿಂದ ಸುಖ ಆಯ್ತು ಅಂತ ತಿಳ್ಕೊಂಡು ನೀ ಅನೇಕ ಕರ್ಮಾದಿಗಳನ್ನು ಮಾಡಿದ್ರು ಕೂಡ ಸುಖ ಸಿಗಲಾರ. ಜಗತ್ತು ಸುಳ್ಳೈತಿ, ಕರ್ಮದೊಳಗೂ ಸುಖ ಇಲ್ಲ ಅಂತ ಯಾವ ಕಾಯಿ ಬಿಟ್ಟು ತನ್ನೊಳಗ ತಾನು ನೋಡ್ಕೊಂತಾನೋ, ತನ್ನನ್ನ ಅರಿತಾನೋ ಅವಾಗ ಸಾಧ್ಯ ಐತಿ ಮುಕ್ತ ಸ್ಥಿತಿಯನ್ನು ಅನುಭವಿಸ. ತಾ ಮುಕ್ತನಾದನಲ್ಲಿ ಅನ್ನೋದು ಖಾತ್ರಿ ಆಗುತ್ತೆ. ತನ್ನನ್ನ ಆರದ್ಮೇಲೆ ತಾ ಮುಕ್ತನಾದನನ್ನು ಖಾತ್ರಿ ಐತಿ. ನನ್ನ ಸಂಬಂಧ ಇಲ್ಲದ್ದು ಇದು, ನನ್ನ ಸಂಬಂಧ ಇಲ್ಲದ ಅಂತ ಶರೀರ ನನಗಿದೆ. ಇದು ಯಾಕಂದ್ರೆ ಇದನ್ನ ಇದ್ರಿಟ್ಟು ಅರಿತೀನಿ, ಇದ್ರ ಆಗುಗಳನ್ನ ತಿಳಿತೇನೆಂದ್ರೆ ಇದು ನಾನಲ್ಲ. ಇದು ಭವನೋತ್ಪತ್ತಾಗುವಂಥದ್ದು, ಬಹುಮಾಲೆಗೆ ಒಳಗಾಗುವಂಥದ್ದು. ನಾ ಬಹುಮಾಲೆಗೆ ಒಳಗಾಗುವಲ್ಲ, ನಾ ಯಾವಾಗ್ಲೂ ಇರುವಂತ ಅನ್ನೋದು ಖಾತ್ರಿ ಆಗುತ್ತೆ. ಅದಕ್ಕೆ ವಿಚಾರ ಬೇಕು. ವಿಚಾರ ಕೊಟ್ಟು ನಾವು ಒಂದೊಂದು ವಿಚಾರ ನೆನಪಿಟ್ಕೊಂಡು ಅದನ್ನ ನೆಲಕ್ಕೆ ಹಾಕೊಂತ ಹೋದ್ರೆ ನಾವು ಮುಕ್ತರಾಗ್ತೇವು ಅಂತ ನಾ ಹೇಳ್ತಾ ಒಂದೆರಡು ಮಾತನ್ನು